ಹಾಗಂತ ನೀವು ನಂಬಿದ್ರ ಸ್ವಾಮಿ? ಹೌದು. ಖಂಡಿತ ನಾನು ಕಾಪಾಲಿಕ ಮುನಿ ಅಲ್ಲ ಸ್ವಾಮಿ, ಮತ್ತೆ ಕಪಟದ ಮುನಿ. ಹೌದಾ? ಹೌದಪ್ಪ, ವೇಷ ಮಾತ್ರ ಮುನಿಯದ್ದು. ಹಾಗಂತ ವೇಷ ಮರೆಸ್ಕೊಂಡಿದ್ದು ಸ್ವಾಮಿ. ಹೌದಾ? ಹೌದಪ್ಪ. ಯಾಕೆ? ಈ ನಾವು ಒಬ್ಬ ಕಳಿಂಗ ರಾಜ್ಯದ ದೊರೆ ನಾನು ಸ್ವಾಮಿ. ಏನು ಮಾಡೋಣ, ವಿಧಿ ಲಿಖಿತ, ದುರಾದೃಷ್ಟ ನನ್ನ ಹೆಗಲ ಮೇಲೆ ಏರಿ ಕುಳಿತುಕೊಳ್ತು ಸ್ವಾಮಿ. ಹೌದು, ವೈರಿಗಳ ದಾಳಿಗೆ ತುತ್ತಾದಂತಹ ನಾನು ಕಾನನವನ್ನ ಸೇರಿದೆ. ಕಾನನವನ್ನ ಸೇರಿದ ಕ್ಷಣ ಕಾನನದಲ್ಲಿ ಅಲೆದು 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 ಈ ಕಾಳಿಕಾ ಮಂದಿರ ಸೇರಿದೆ ಸ್ವಾಮಿ. ಕಾಳಿಕಾ ಮಂದಿರದಲ್ಲಿರುವಂತಹ ದೇವಿಯ ಮೂರ್ತಿಯನ್ನ ನೋಡಿ ಮನಸಾರೆ ತೃಪ್ತಿಯಿಂದ ಆನಂದಿಸಿದೆ. ಹಾಗೆಯೇ ದೇವಿಗೆ ಪ್ರದಕ್ಷಿಣೆಯನ್ನ ಹಾಕಿ ಒಂದು ಮೂಲೆಯಲ್ಲಿ ಕುಳಿತೆ ಸ್ವಾಮಿ. ಕುಳಿತದ್ದೇ ತಡ ಸ್ವಾಮಿ, ಒಂದು ಕಲ್ಲು ಬಿದ್ದಿತ್ತು ಸ್ವಾಮಿ ನನ್ನ ಕಣ್ಣಿಗೆ. ಹೌದಪ್ಪ, ಎಂತ ಕಲ್ಲದು? ಶಿಲಾಶಾಸನ. ಅದರಲ್ಲಿ ಬರ್ದಿತ್ತು ಸ್ವಾಮಿ ಲಿಪಿ, ತಿರುಗಿ ನೋಡಿ. ಹಾಗಂತ ಎಲ್ಲ ತಿರುಗಿ ನೋಡಿದ್ರೆ ಹೊರತು ತಿರುಗಿಸಿ ಯಾರು ನೋಡ್ಲಿಲ್ಲ. ನಾನು ಬುದ್ಧಿವಂತಿಕೆ ಮಾಡಿದೆ, ಕಲ್ಲನ್ನು ತಿರುಗಿಸಿ ನೋಡಿದೆ. ಆಗ ಇದ್ದಂತಹ ಲಿಪಿಯನ್ನ ಓದಿದೆ. ಏನೆಂಬುದಾಗಿ, ಈ ಕಾಳಿಕಾ ಮಾತೆಗೆ ಯಾರು ಓರ್ವ ಯತಿವರ್ಯನನ್ನ ಬಲಿ ಕೊಡ್ತಾರೋ ಅಥವಾ 100 ರಾಜರ ತಲೆಗಳನ್ನ ತಾಯಿಗೆ ಬಲಿ ಕೊಡ್ತಾರೋ ಅಂತ ಸಮಯದಲ್ಲಿ ತಾಯಿ ಒಲಿದು ವರಗಳನ್ನ ಕೊಡ್ತಾಳೆ ಸ್ವಾಮಿ. ಯೋಚನೆಯನ್ನ ಮಾಡಿದೆ, ಓರ್ವ ಮುನಿಯನ್ನ ಯತಿವರ್ಯನನ್ನ ಕೊಂದೆ ಅಂತ ಆದ್ರೆ ಬ್ರಹ್ಮಹತ್ಯೆ ದೋಷ ಬರುವುದಿಲ್ವ ಸ್ವಾಮಿ? ಹೌದಪ್ಪ. ಹಾಗಾಗಿಯೇ 100 ಕ್ಷತ್ರಿಯ ರಾಜರಾದ್ರೂ ಅಡ್ಡಿಲ್ಲ. ಯಾಕೆ? ನಾನು ಒಬ್ಬ ಕ್ಷತ್ರಿಯನೇ. ಕ್ಷತ್ರಿಯನಾಗಿ ಕ್ಷತ್ರಿಯನನ್ನ ಕೊಲ್ಲಬಹುದು, ಯಾವುದೇ ರೀತಿ ಪಾಪ ಇಲ್ಲ. ಯೋಚನೆಯನ್ನ ಮಾಡಿದೆ. 99 ವೇಷಗಳನ್ನ ಇಲ್ಲಿಯವರೆಗೂ ಧರಿಸಿದೆ. ಆಯಾ ಪ್ರಾಂತ್ಯಕ್ಕೆ ತೆರಳಿ ಆಯಾ ವೇಷದಲ್ಲಿ ಒಬ್ಬೊಬ್ಬ ರಾಜನನ್ನು ಹಿಡಿದು ತಂದು ತಾಯಿಗೆ ಬಲಿ ಕೊಟ್ಟೆ. ಇನ್ನು ಉಳಿದಿರುವುದು ಒಂದು ತಲೆ. ಯಾರ ತಲೆ? ಹೋಗಿದ್ದಾನಲ್ಲ, ಹಿಡಿದು ಬಂಧಿಸಿ ಬರ್ತದೆ, ಚಿಂತೆ ಬಿಡಿ. ಅದನ್ನ ಹಿಡಿಯೋದಕ್ಕೆ ನನಗೆ ಕಷ್ಟ ಸಾಧ್ಯವ ಸ್ವಾಮಿ? ಹಾಗಲ್ಲ, ಆತನನ್ನ ಇಲ್ಲಿಗೆ ಕರೆಸಿಕೊಳ್ಳಲಿಕ್ಕೆ ಒಂದು ನೆಪ ಬೇಕು ತಾನೆ. ಹಾಗಾಗಿಯೇ ಕರೆಸಿಕೊಂಡೆ. ಬರಲಿ ನೋಡೋಣ. ಯಜ್ಞ ಯಾಗಾದಿಗಳನ್ನ ಪೂರ್ಣಗೊಳಿಸಿದ್ದೇನೆ, ಪೂಜೆಯನ್ನ ನೆರವೇರಿಸ್ತಾ ಇದ್ದೇನೆ. ಆತನ ಬರುವಿಕೆಗಾಗಿ ಕಾದು ಕುಳಿತಿರ್ತೇನೆ. ಶುಭವಾಗಲಿ ರಾಜೇಂದ್ರ. ಬಂದಯ್ಯ ಸಂತಸವನ್ನ ತಂದೆಯ ಹೋದ ಕಾರ್ಯವೇನಾಯಿತು ಹೇಳಯ್ಯ ದೊರೆಯೇ. ಒಂದೊಂದು ಹುಳ್ಳು ಮುಟ್ಟಗಲ ಮರವನ್ನು ಏರುತ್ತಾ ಹುಳ್ಳುಗಳನ್ನು ಸವರುತ್ತಾ ಬೇತಳನು ಹಿಡಿಯಲು ಮುಂದಾದ ಸಂದರ್ಭದಲ್ಲಿ ಬೇತಳನು ಭಯಗೊಂಡು ಮರವನ್ನು ಏರುತ್ತಾ ಮೇಲಕ್ಕೆ ಹೋಗಿದ್ದಾನೆ. ಇಲ್ಲಿ ಬರುವುದಿಲ್ಲ, ನಿಮಗೆ ಯಾವ ತೊಂದರೆ ಏರ್ಪಡುವುದಿಲ್ಲ. ಸಂತೋಷದಿಂದ ಪೂಜೆಯನ್ನು ನೆರವೇರಿಸಿ ಬೇತಾಳದಿಂದ ಯಾವ ತೊಂದರೆ ಇಲ್ಲ, ಬರುವುದಿಲ್ಲ. ಸಂತೋಷವಾಯಿತು. ಅಯ್ಯ ರಾಜೇಂದ್ರ, ಬಂದಿದ್ದೀಯ. ಬರೋದು ಹೇಗೂ ನಾವು ಪೂಜೆಯನ್ನೆಲ್ಲ ಮುಗಿಸಿದ್ದಾಯ್ತು. ಈಗ ದುಷ್ಟ ಬೇತಾಳದಿಂದ ಹಿಡಿದು ಬಂದಿದ್ದೀಯ. ಬಂದಿದ್ದೆ, ನಾನು ಹೇಳುವುದೇ ಬೇಡ. ಹಾಗಾದ್ರೆ ಸಂತೋಷ. ಈಗ ತಾಯಿಗೆ ಉದ್ದಾಟವಾಗಿ ನಮಸ್ಕರಿಸಿ ತೀರ್ಥ ಪ್ರಸಾದವನ್ನ ಸ್ವೀಕರಿಸು. ನಿನ್ನ ಕೈಯಲ್ಲಿರುವ ಕತ್ತಿಯನ್ನ ಈಗ ಇಲ್ಲಿ ಕೊಡು. ತಾಯಿಗೆ ಉದ್ದಾಟ ನಮಸ್ಕಾರ ಮಾಡಯ್ಯ. ಬಂದವರಿಗೆ
ಮಾಡಿದವನು ಹಾ. ಹಾಗಂತ ದೇವರಿಗೆ ಒಂದೊಂದು ನಮಸ್ಕಾರ ಮಾಡುವುದೇನಿಲ್ಲ. ಮಾಡಬಹುದು, ಮಾಡುವುದಾದರೆ ಅದರ ಕ್ರಮ ನಮಗೆ ಗೊತ್ತಿರ್ಬೇಕಲ್ಲ. ಒಂದೊಮ್ಮೆ ನೀವು ತೋರಿಸಿದ್ರೆ ಅಂತಾದ್ರೆ ಅದು ನಾನು ಮಾಡಿದ್ದೇನೆ. ಆಗಲಿ, ತೋರಿಸಿಕೊಡ್ತೇನೆ. ನಾನು ತೋರಿಸಿಕೊಟ್ಟ ಕ್ರಮದಲ್ಲಿಯೇ ಉದ್ದಾಂಡವಾಗಿ ನಮಸ್ಕಾರವನ್ನು ಮಾಡಯ್ಯ. ಈಗ ನೋಡು, ಈಗ ಹೀಗೆ ಬಗ್ಗೆ ನಮಸ್ಕಾರವನ್ನು ಮಾಡಯ್ಯ. ಬೇತಾಳ ಹೇಳಿದ ಮಾತು ಸತ್ಯವಾಯಿತು. ಇವ ಕಪಟದ ಮುನಿ ಎನ್ನುವುದು ಖಂಡಿತವಾಯಿತು. ಹಾಗಾದ್ರೆ ಇವನನ್ನು ಕೊಂದು ಕಳಿತೇನೆ. ಎಲ್ಲವೇ ಕಪಟದ ಮುನಿ.